ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಕನ್ನಡಿಗರ ಚಾನಲನ್ನು ಮುಗಿಸಿ ಆಯಿತು. ಕನ್ನಡಿಗರ ದಿಗ್ವಿಜಯ ಚಾನಲನ್ನು ಖರೀದಿ ಮಾಡಿದ್ದಾಯಿತು. ಅರ್ನಬ್ ಗೋಸ್ವಾಮಿ ಜಯಪ್ರಕಾಶ್ ಶೆಟ್ಟರನ್ನ ಸುವರ್ಣದಿಂದ ಕರ್ಕೊಂಡು ಬಂದಿದ್ದಾಯಿತು. ಅಲ್ಲಿಂದ ಹೊರಗಡೆ ಕಳಿಸಿದ್ದಾಯಿತು. ದಶಕಗಳ ಕಾಲ ಸುವರ್ಣ ವಾಹಿನಿಯಲ್ಲಿದ್ದಂತಹ ಶೋಭಾ ಮಳವಳ್ಳಿ ಅವರನ್ನು ಅಲ್ಲಿ ಕರ್ಕೊಂಡು ಬಂದಿದ್ದಾಯಿತು. ಅವರನ್ನು ಬಂದಷ್ಟೇ ವೇಗವಾಗಿ ಹೊರಗಡೆ ಕಳಿಸಿದ್ದಾಯಿತು. ಕನ್ನಡಿಗರನ್ನು ಯಾವ ರೀತಿ ಮಟ್ಟ ಹಾಕ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ಪರಭಾಷಿಕರ ಹಾವಳಿ, ಸಾಮಾನ್ಯ ಜನರನ್ನು ಪರಭಾಷಿಕರು ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಉದ್ಯೋಗಗಳನ್ನು ಕಸಿತಾ ಇದ್ದಾರೆ ಅಂತ ಒಂದು ಕಡೆ, ಪರಭಾಷಿಕರು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆ ಮಾಧ್ಯಮ ಕ್ಷೇತ್ರದಲ್ಲಿ ಕನ್ನಡಿಗರದ್ದೇ ಇದ್ದಂತಹ ಚಾನಲ್ಗಳು, ವಿಸ್ತಾರ ಚಾನಲ್, ಕನ್ನಡಿಗರು ಸ್ಥಾಪನೆ ಮಾಡಿದಂತಹ ವಿಸ್ತಾರ ಚಾನಲ್, ನಮ್ಮ ಕನ್ನಡದ ಸಂಪಾದಕರಾಗಿದ್ದಂತಹ ಹರಿಪ್ರಕಾಶ್ ಕೋಣೆಮನೆಯವರು ಜವಾಬ್ದಾರಿ ತೆಗೆದುಕೊಂಡಂಥದ್ದು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗೋದ್ರ ಮೂಲಕ ವಿಸ್ತಾರ ಚಾನಲನ್ನು ಕ್ಲೋಸ್ ಮಾಡ್ತಾರೆ. ಇನ್ನು ವಿಜಯ ಸಂಕೇಶ್ವರರವರು ದಿಗ್ವಿಜಯ ಚಾನಲ್ ಮಾಡ್ತಾರೆ, ಒಂದಷ್ಟು ಕನಸುಗಳನ್ನು ಬಿತ್ತುತ್ತಾರೆ. ದಿಗ್ವಿಜಯ ಚಾನಲ್ ಮುಗಿಲೆತ್ತರಕ್ಕೆ ಹೋಗುತ್ತೆ, ನಮ್ಮ ಕನ್ನಡಿಗರ ಚಾನಲ್ ಅಂತ ತಿಳ್ಕೊಂಡ್ವಿ. ದಿಗ್ವಿಜಯ ಚಾನಲನ್ನು ಬೆಳೆಸ್ತಾ 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 ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಅವ್ರ ಕೈಲಿ ಕೊಟ್ಟರು. ಅರ್ನಬ್ ಗೋಸ್ವಾಮಿ ಏನು ಮಾಡಿದ್ರು, ಸುವರ್ಣದಲ್ಲಿದ್ದಂತಹ ಜಯಪ್ರಕಾಶ್ ಶೆಟ್ಟರನ್ನ ಕರ್ಕೊಂಡು ಬಂದು ಜವಾಬ್ದಾರಿ ಕೊಟ್ಟರು. ಜಯಪ್ರಕಾಶ್ ಶೆಟ್ಟರು ಅಷ್ಟೇ ಖುಷಿಯಾಗಿ ಹಾರಾಡ್ತಾ, ನಾನು ಸಹ ಒಂದು ಚಾನಲ್ನ ಮುಖ್ಯಸ್ಥ ಆಗ್ತಾ ಇದ್ದೇನೆ, ನನ್ನ ಜವಾಬ್ದಾರಿ ಇದೆ ಅಂತೇಳಿ ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಸೇರ್ಕೊಳ್ತಾರೆ. ಅಲ್ಲಿ ಡೈರೆಕ್ಷನ್ ಕೊಟ್ಟರು. ರಿಪಬ್ಲಿಕ್ ಟಿವಿಯಿಂದ ಅರ್ನಬ್ ಗೋಸ್ವಾಮಿ ಅವರು ಡೈರೆಕ್ಷನ್ ಕೊಟ್ಟರೋ ಏನು ಕೊಟ್ಟರೋ ಗೊತ್ತಿಲ್ಲ. ಇಲ್ಲಿ ಬೇಡದೇ ಇರುವಂತಹ ವಿಚಾರಗಳನ್ನು ಏನು ಚಾನಲಲ್ಲಿ ಡಿಸ್ಕಷನ್ ಆಗುತ್ತೆ, ಸೌಜನ್ಯ ವಿಚಾರ ಡಿಸ್ಕಷನ್ ಆಗುತ್ತೆ, ಪರವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂಡಾಗ ವಿರೋಧವಾಗಿ ಬರುತ್ತೆ. ಇಲ್ಲಿ ಒಂದು ಕಡೆ ಗೊಂದಲವನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ. ಏಕಾಏಕಿ ಜಯಪ್ರಕಾಶ್ ಶೆಟ್ಟರನ್ನು ಏಕಾಏಕಿ ಚಾನಲಿಂದ ಹೊರಗಡೆ ಕಳಿಸ್ತಾರೆ ಅಥವಾ ಅವರೇ ಹೊರಗಡೆ ಬರ್ತಾರೆ. ಹಾಗಾದರೆ ದಶಕಗಳ ಕಾಲ ಜಯಪ್ರಕಾಶ್ ಶೆಟ್ಟರು ಚಾನಲ್ಗಳಲ್ಲಿ ಕೆಲಸ ಮಾಡ್ತಿದ್ರಲ್ಲ ಪತ್ರಕರ್ತರಾಗಿ, ನೇರ ನಡೆಯ ಬಿಗ್ ತ್ರೀ ಏನೇನೋ ಮಾಡ್ತಿದ್ರಲ್ಲ ಅವರು, ಬಿಗ್ ಎಕ್ಸ್ಪೋಸು ಬಿಗ್ 3 ಮಾಡ್ತಿದ್ರಲ್ಲ, ಅಂತಹ ಒಬ್ಬ ಪತ್ರಕರ್ತರನ್ನು ಅರ್ನಬ್ ಗೋಸ್ವಾಮಿ ಮಾಡಿದ್ದೇನು? ನಾನು ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಪರಭಾಷಿಕರ ಹಾವಳಿ ಈ ಪತ್ರಿಕೋದ್ಯಮಕ್ಕೂ ಸಹ ನುಸುಳ್ತಾ ಇದೆ ಅನ್ನೋದಕ್ಕೆ ಒಬ್ಬ ಅರ್ನಬ್ ಗೋಸ್ವಾಮಿ ತಾನು ಮಾತನಾಡ್ತಿರುವುದೇ ಸರಿ ಅಂದ್ಕೊಂಡು ಇಡೀ ದೇಶದಲ್ಲಿ ಅರ್ನಬ್ ಗೋಸ್ವಾಮಿಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ಅವರ ಲೋಗಗಳನ್ನು ತೆಗೆದುಕೊಂಡು ಹೋಗುವಂಥ ಚಿಮಾರಿ ಹಾಕುವಂತಹ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಚಾನಲನ್ನು ಇವನು ಬಳಸ್ಕೊಂಡು ಏನು ಮಾಡಿದ್ರು, ಜಯಪ್ರಕಾಶ್ ಶೆಟ್ಟರನ್ನ ಹೊರಗಡೆ ಕಳಿಸ್ತಾರೆ. ಶೋಭಾ ಮಳವಳ್ಳಿ ಅವರು ಬಂದಷ್ಟೇ ವೇಗವಾಗಿ ಹೊರಗಡೆ ಹೋಗ್ತಾರೆ. ಅವ್ರು ನೆನ್ನೆ ಪೋಸ್ಟ್ ಮಾಡ್ತಾರೆ, ಮೊದಲ ಸಂಪಾದಕಿಯಾಗಿ ನಾನು ಒಳಗಡೆ ಹೋಗಿದ್ದು ಏನೋ ಒಂದು ಮಾಡಬೇಕು ಅಂತಿದ್ದೆ, ನಾನು ಹೊರಗಡೆ ಬಂದಿದ್ದೆ, ಮತ್ತೊಮ್ಮೆ ನನಗೆ ಬೇರೆ ದಾರಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ಕೊತಾರೆ. ಬೇರೆ ದಾರಿ ಇದೆ ಅಂತ ಹೇಳ್ಕೊಳ್ತಾರೆ. ಆದರೆ ಶೋಭಾ ಮಳವಳ್ಳಿ ಅವರಿಗೆ ಗೊತ್ತಿಲ್ಲ, ಒಂದು ಸುವರ್ಣ ವಾಹಿನಿಯಲ್ಲಿ ನಿರಂತರವಾಗಿ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾ, ಎಲ್ಲರಿಗೂ ಮಾರ್ಗದರ್ಶಕರಾಗಿ ಹೆಡ್ಮಿಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಶೋಭಾ ಮಳವಳ್ಳಿ ಅವರನ್ನು ಏಕಾಏಕಿ ರಿಪಬ್ಲಿಕ್ ಕನ್ನಡಕ್ಕೆ ಕರ್ಕೊಂಡು ಬಂದು ಅಲ್ಲಿ ಏಕಾಏಕಿ ಡಿಬಾರ್ ಮಾಡ್ತಾರೆ ಅಂತಂದರೆ, ಒಬ್ಬ ಅನುಭವಿ ಪತ್ರಕರ್ತೆ ಹೆಡ್ ಮಾಸ್ಟರನ್ನು ಕರ್ಕೊಂಡು ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಬಂದಷ್ಟೇ ವೇಗವಾಗಿ ಡಿಬಾರ್ ಮಾಡ್ತಾರೆ ಅಂತಂದರೆ, ಶೋಭಾ ಮಳವಳ್ಳಿಯವರ ಮನಸ್ಥಿತಿ ಯಾವ ರೀತಿ ಇರಬಹುದು? ಇವರ ತಾಳಕ್ಕೆ ಇವರು ಕುಣಿಲಿಲ್ಲ ಅಂತನ, ಅಥವಾ ಸ್ವತಂತ್ರ ಇಲ್ಲ ಅಂತನ, ಅಥವಾ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತನ? ಯಾವ ಕಾರಣಕ್ಕೋಸ್ಕರವಾಗಿ ನಮ್ಮ ಕನ್ನಡದ ಇಬ್ಬರು ಪತ್ರಕರ್ತರನ್ನು ಹೊರಗಡೆ ಕಳಿಸಿದ್ರು? ಅರ್ನಬ್ ಗೋಸ್ವಾಮಿಯವರ ಮನಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅರ್ನಬ್ ಗೋಸ್ವಾಮಿಯನ್ನು ಗೋಧಿ ಮೀಡಿಯಾ ಅಂತ ಹೇಳ್ತಾರೆ ಅಂತ ಎಲ್ರಿಗೂ ಗೊತ್ತಿದೆಯಲ್ವಾ? ಚಾನಲನ್ನು ಬೆಳೆಸಬೇಕು ಸರಿ, ಗಿಮಿಕ್ಗಳನ್ನು ಮಾಡಬೇಕು ಸರಿ, TRP ಬೇಕು ಸರಿ. ಅದಕ್ಕೋಸ್ಕರವಾಗಿ ನಮ್ಮ ಕನ್ನಡದ ಪತ್ರಕರ್ತರು ಸಹ ಹಿಂದೆ ಮುಂದೆ ನೋಡದೆ, ನಮ್ಮ ಕನ್ನಡದ ಪತ್ರಿಕೋದ್ಯಮದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರಾಮಾಣಿಕರಿದ್ದಾರೆ.
ಅಂತಹ ಪ್ರಾಮಾಣಿಕ ಪತ್ರಕರ್ತರನ್ನು ಈ ರೀತಿ ಬಳಸ್ಕೊಂಡು ಅವರನ್ನು ಹೆಸರಿಲ್ದಂಗೆ ಮಾಡ್ತಾ ಇದ್ದಾರಲ್ಲ. ಇವತ್ತು ಜಯಪ್ರಕಾಶ್ ಶೆಟ್ಟರು ಯಾವುದೇ ಚಾನಲಲ್ಲಿ ಗುರುತಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸೀನಿಯರ್ ಆಗಿದ್ದಂಥವರು ಬೇರೆ ಚಾನಲ್ ಹೋಗಿ ಇನ್ನೊಬ್ಬರ ಕೈಗಡೆ ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದೇ ರೀತಿ ಶೋಭಾ ಮಳವಳ್ಳಿಯವರು ಏನಾದರೂ ಮಾಡಬೇಕು ಅಂತಂದರೆ ಸ್ವತಂತ್ರವಾಗಿ ಚಾನಲ್ ಮಾಡಬೇಕು ಅವರು. ಇಲ್ಲ, ಎಲ್ಲ ಬಿಟ್ಟು ಅವರು ಯಾವತ್ತೂ ಸಹ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿದಂಥವ್ರು. ಈಗ ಅವರಿಗೆ ನಮ್ಮ ರಾಧಕ್ಕ ಏನು ಮಾತಾಡ್ತಿದ್ರಲ್ಲ ಹಿಂದಿನಿಂದ, ರಾಧಕ್ಕ ಅಂದರೆ ಖಡಕ್ಕು ಮಾತಿನ ರಾಧಕ್ಕ, ರಾಧಾ ಹಿರೇಗೌಡರು ಅಂತ, ಆ ರೀತಿಯಾಗಿ ಶೋಭಾ ಮಳವಳ್ಳಿಯವ್ರದ್ದಿಲ್ಲ. ಅವರು ತೆರೆ ಹಿಂದೆ ಕೆಲಸ ಮಾಡಿದ್ರು. ಈಗ ಅವರೇನಾದರೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಜನರ ಮುಂದೆ ಬಂದು ಪತ್ರಿಕೋದ್ಯಮದ ಅನುಭವಗಳನ್ನೆಲ್ಲ ದಾರೆ ಎರಿತಾರ? ಇವತ್ತು ಯೂಟ್ಯೂಬಲ್ಲಿ ಇರುವಂತಹ ಕಾಂಪಿಟೇಷನ್ನಲ್ಲಿ ಜನ ಯೂಟ್ಯೂಬ್ ಚಾನಲ್ಗಳು ನೋಡ್ತಾರಾ? ಇವರು ಸ್ಯಾಟಲೈಟ್ ಚಾನಲ್ ಮಾಡಲಿಕ್ಕೆ ಆಗುತ್ತಾ? ಮತ್ತೇನು ಮಾಡಲಿಕ್ಕೆ ಸಾಧ್ಯ? ಮತ್ತೆ ಸುವರ್ಣ ವಾಹಿನಿಗೆ ಹೋಗೋಕ್ಕಾಗೋದಿಲ್ಲ, ಹೋದರೂ ಒಪ್ಪೋದಿಲ್ಲ, ಆತ್ಮಸಾಕ್ಷಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಮತ್ತೇನು ಮಾಡ್ತಾರೆ? ಮತ್ತೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಬರ್ಕೊಳ್ಳೋದ? ಜ್ಯೋತಿ ಹಿರುವತ್ತೂರು ಮಾಡಿದ್ರಲ್ಲ, ಜ್ಯೋತಿ ಹಿರುವತ್ತೂರು ಅವ್ರನ್ನ ಏನು ಕೆಲಸ ಮಾಡಿದ್ರು? ಫೋಕಸ್ ಟಿ ವಿನಲ್ಲಿ ನಿಮಗೆ ಮೊದಲ ಸಂಪಾದಕಿ ಮಾಡ್ತೀವಿ ಅಂತೇಳಿ ಫೋಕಸ್ ಟಿ ವಿಗೆ ಕರ್ಕೊಂಡೋಗಿ ಸಂವಿಧಾನ ಮುಟ್ಟಿ ಅಲ್ಲಿ ಉದ್ಘಾಟನೆ ಮಾಡಿಸಿ ಜ್ಯೋತಿ ಹಿರುವತ್ತೂರವರನ್ನು ಪತ್ರಿಕೋದ್ಯಮದಿಂದಲೇ ಹೊರಗಡೆ ಹೋಗುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ರು. ಜ್ಯೋತಿ ಹಿರುವತ್ತೂರವರು ನಮ್ಮ ಕನ್ನಡದ ಒಬ್ಬ ಮಹಿಳಾ ಪತ್ರಕರ್ತೆಯಾಗಿ ನೇರ ನುಡಿಯ ಪತ್ರಕರ್ತರಾಗಿದ್ದಂಥವರು. ರಾಧಾ ಹಿರೇಗೌಡರು ಪಬ್ಲಿಕ್ ಟಿ ವಿನಲ್ಲಿ ರಂಗಣ್ಣನ ಜೊತೆ ಕೂತ್ಕೊಂಡು ಅವರು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಂಥವರು. ಅವರನ್ನೂ ಸಹ ಫೋಕಸ್ ಟಿ ವಿಗೆ ಮಹಿಳಾ ಸಂಪಾದಕಿ ಆಗ್ತೀರಾ ಅಂತೇಳಿ ಅಲ್ಲಿಂದಲೂ ಸಹ ಪಬ್ಲಿಕ್ ಟಿ ವಿಯಿಂದ ಹೊರಗಡೆ ಕರ್ಕೊಂಡು ಬಂದಿರೋದು ಈ ಮಾಹಿತಿಗಳು ಅಲ್ಲಲ್ಲಿ ಕೇಳಿ ಬರ್ತಿತ್ತು. ಅದಾದ ನಂತರ ಫೋಕಸ್ ಟಿ ವಿ ಅತಂತ್ರ ಆಗ್ತಾ ಇದೆ ಅಂತಂದಾಗ ಅವರು ಅನಿವಾರ್ಯವಾಗಿ ಬಿ ಟಿ ವಿ ಸೇರಿಕೊಳ್ತಾರೆ. ಬಿ ಟಿ ವಿಯಿಂದ ನೆಕ್ಸ್ಟ್ ಇವಾಗ ಗ್ಯಾರಂಟಿ ನ್ಯೂಸನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಗ್ಯಾರಂಟಿ ನ್ಯೂಸ್ನಲ್ಲಿ ಮುಂದುವರಿತಾ ಇದ್ದಾರೆ. ಕನ್ನಡದಲ್ಲಿ ಇರುವಂಥದ್ದೇ 4-5 ಸ್ಯಾಟಲೈಟ್ ಚಾನಲ್ಗಳು ನಡೀತಾ ಇರುವಂಥದ್ದು. ಅಂಥದ್ರಲ್ಲಿ ಅರ್ಣಬ್ ಗೋಸ್ವಾಮಿ ಅಂತವರು ಕನ್ನಡದ ಪತ್ರಕರ್ತರನ್ನು ನೆಲೆ ಇಲ್ದಂಗೆ ಮಾಡ್ತಾ ಇದ್ದಾರಲ್ಲ. ಹಾಗಾದರೆ ಕನ್ನಡದ ಪತ್ರಕರ್ತರು ಇದರಿಂದ ಕಲಿಬೇಕಾದಂತಹ ಪಾಠ ಏನು? ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ, ನಾವು ವಸ್ತುನಿಷ್ಠವಾಗಿ ನಾವು ಕೆಲಸ ಮಾಡ್ತಾ ಇದ್ರೆ, ಎಲ್ಲೋ ಒಂದೇ ಕಡೆ ಇದ್ದಾಗ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರೋ ಕರೀತಾರೆ, ಏನೋ ಬೇಕು, ಪದೋನ್ನತಿಗಳು ಬೇಕು, ಮೇಲೆ ಹೋಗಬೇಕು. ಆದರೆ ಹೋಗ್ಬೇಕಾದ್ರೆ ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ? ಜಯಪ್ರಕಾಶ್ ಶೆಟ್ಟರನ್ನ ರಿಪಬ್ಲಿಕ್ ಕನ್ನಡ ತೆಗೆದು ಹಾಕ್ತಾ, ಅದು ಅವರೇ ಬಿಟ್ರಾ? ಯಾಕೆ ಬಿಟ್ಟರು? ಯಾಕೆ ತೆಗೆದು ಹಾಕಿದ್ರು ಅಂತೇಳಿ ಒಂದು ಸಾರಿ ಕ್ರಾಸ್ ಚೆಕ್ ಶೋಭಾ ಮಳವಳ್ಳಿ ಅವರು ಮಾಡ್ಕೊಂಡಿದ್ದಿದ್ರೆ ಶೋಭಾ ಮಳವಳ್ಳಿ ಅವರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು, ಅಜಿತ್ ಹನುಮಕ್ಕನವರು ಇರ್ಬೋದು, ಶೋಭಾ ಮಳವಳ್ಳಿ ಅವರು ಇರ್ಬೋದು, ಇವರೆಲ್ಲರೂ ಸಹ ಒಂದೇ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಜಯಪ್ರಕಾಶ್ ಶೆಟ್ಟರ್ ಬಿಟ್ಟು ಹೋಗ್ತಾರೆ, ನನ್ನನ್ನು ಕರಿತಾ ಇದ್ದಾರೆ ಅಂದ ತಕ್ಷಣವೇ ಅವರು ಯೋಚನೆ ಮಾಡಬೇಕಾಗಿತ್ತು. ಹೀಗಾಯ್ತು, ಇಬ್ಬರು ಪತ್ರಕರ್ತರನ್ನು ನಾನು ಕಂಡ ಹಾಗೆ ಜಯಪ್ರಕಾಶ್ ಶೆಟ್ಟರ್ ಅವರ ನಡೆ ನೇರವಾಗಿದೆ. ಅವರು ಬೇರೆಯವ್ರ ಥರ ಡ್ರಾಮಾ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಪತ್ರಕರ್ತರಾಗಿ ನ್ಯಾಯವನ್ನು ಒದಗಿಸ್ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ವಿ. ಬಿಗ್ 3 ಇರ್ಬೋದು, ಏನೋ ಇದೆ ಮಾಡ್ತಾ ಇದ್ರಲ್ಲ, ನಾವು ನೋಡ್ತಾ ಇದ್ದೀವಿ. ಕೆಲವರು ಏನು ಗೊತ್ತಾ, ಚಾನಲನ್ನು ಇಟ್ಕೊಂಡು ಅಲ್ಲೇ ಬೆಳೆದು ಒಬ್ಬ ಪ್ರತಾಪ್ ಸಿಂಹ ಮಾಡಲಿಲ್ವಾ, ಅಂಕಣಕಾರ ಹಾಕ್ಕೊಂಡು MP ಆಗೋಗಿಲ್ವಾ? ಅದೇ ರೀತಿ ನಾವು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಂಡು ಧರ್ಮಗಳನ್ನು ತರುವಂಥ ಕೆಲಸಗಳು, ಈ ಕೆಲಸ ಅವ್ರು ಮಾಡಿಲ್ಲ. ಇಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಹೋದಾಗ ಅನಿವಾರ್ಯತೆಯಿಂದ ಈ ಸೌಜನ್ಯ ಪ್ರಕರಣ ಇರ್ಬೋದು, ಮತ್ತೊಂದು ಪ್ರಕರಣ ಇರ್ಬೋದು, ಇದನ್ನೆಲ್ಲ ಹೇರಿದ್ದಾರೆ ಅನಿಸುತ್ತೆ. ಇದರಿಂದಾಗಿ ಈ ಎಲ್ಲ ಸಹ ಘಟನೆಗಳು ಇವೆಲ್ಲವೂ ಸಹ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಜಯಪ್ರಕಾಶ್ ಶೆಟ್ಟರು ಹೊರಗಡೆ ಹೋದ್ರೋ ಅಥವಾ ಅವ್ರನ್ನ ಹೊರಗಡೆ ಕಳಿಸಿದ್ರೋ ಗೊತ್ತಿಲ್ಲ. ಇಲ್ಲಿ ಶೋಭಾ ಮಳವಳ್ಳಿಯವರು ಹೊರಗಡೆ ಬಂದಿರೋದು ಅಂತ ಮಾತ್ರ ಅವ್ರು ಹಾಕಿರುವಂತಹ ಪೋಸ್ಟು, ಅವ್ರು ಹಾಕಿರುವಂತಹ ಬರೆದಿರುವಂತಹ ಮಾತುಗಳಿತ್ತಲ್ಲ, ಎಲ್ಲವನ್ನು ನೋಡಿದಾಗ ನಮ್ಗೆ ಅನ್ಸೋದೇನಪ್ಪ ಅಂತಂದರೆ, ನಮ್ಮ ಕನ್ನಡಿಗರನ್ನು ಪರಭಾಷಿಕರು ಯಾವ ರೀತಿ ಸಾಮಾನ್ಯ ಜನರನ್ನು ತುಳಿತಾ ಇದ್ದಾರೆ, ಪರಭಾಷಿಕರು ಬಂದು ಕನ್ನಡಿಗರ ಉದ್ಯೋಗ ಮತ್ತು ಉದ್ಯಮಗಳನ್ನು ಕಸಿತಾ ಇದ್ದಾರೆ. ಅದೇ ರೀತಿ ಪರಭಾಷಿಕ ಅರ್ಣಬ್ ಗೋಸ್ವಾಮಿ ಸಹ ಕನ್ನಡದ ಪತ್ರಕರ್ತರನ್ನು ಅತಂತ್ರ ಮಾಡ್ತಾ ಇರುವಂಥದ್ದಂತೂ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹದ್ದು.
ಇವೆಲ್ಲ ಜೀವಂತ ಸಾಕ್ಷಿಗಳು, ಯಾವ ಸೃಷ್ಟಿ ಅಲ್ಲ, ಕಲ್ಪನೆ ಅಲ್ಲ. ಇರುವಂಥ ಒಂದೆರಡು ಚಾನಲ್, ಪಬ್ಲಿಕ್ ಟಿ ವಿ, ಪವರ್ ಟಿ ವಿ, ಎರಡು ಕನ್ನಡಿಗರ ಚಾನಲ್ ತಾನೆ. ಇನ್ನು ಪವರ್ ಟಿ ವಿಯ ಮುಖ್ಯಸ್ಥರ ಆಟೋಪಟಗಳು ಅವ್ರು ಏನೇನು ಮಾಡಿದ್ರು, ಎಂತಹ ಚಾನಲನ್ನು ಯಾವ ರೀತಿ ಬೆಳೆಸ್ಬೋದಾಗಿತ್ತು, ಇವತ್ತು 3 ತಿಂಗಳ ಕಾಲ ಜೈಲು ಶಿಕ್ಷೆಗೆ ಒಳಪಟ್ಟರು. ಇನ್ನು ಪಬ್ಲಿಕ್ ಟಿ ವಿಯ ರಂಗಣ್ಣ 13 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಾಗ ಭಾಳಷ್ಟು ಕನಸುಗಳಿತ್ತು. ಪಬ್ಲಿಕ್ ಟಿ ವಿಯ ರಂಗಣ್ಣ ಕನ್ನಡದ ಪತ್ರಿಕೋದ್ಯಮಕ್ಕೆ ದಿಕ್ಕನ್ನು ಬದಲಾವಣೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಪಬ್ಲಿಕ್ ಟಿ ವಿಯ ರಂಗಣ್ಣ ಮಾಡ್ತಾ ಇರೋದೇನು, ಹಲವಾರು ತಪ್ಪುಗಳನ್ನು ಮಾಡಿ 2,000 ರೂಪಾಯಿ ಚಿಪ್ಪು, ಪ್ರಳಯ, ಅದು ಇದು ಅಂದ್ಕೊಂಡು ನಗೆಪಾಟ್ಲಾಗಿರುವಂತಹ ಪಬ್ಲಿಕ್ ಟಿ ವಿಯ ರಂಗಣ್ಣ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಪವರ್ ಟಿ ವಿಯ ರಾಕೇಶ್ ಶೆಟ್ಟರ್ದು ಒಂದು ಕಡೆ ಆದರೆ, ಇನ್ನು ಬೇರೆ ಬೇರೆ ಚಾನೆಲ್ಗಳಲ್ಲಿ ಇರುವಂಥವರು ಬೇರೆ ಬೇರೆ ಏನು ರಾಜಕೀಯ ಪಕ್ಷಗಳ ಮುಖಂಡತ್ವದಲ್ಲಿ ನಡೀತಾ ಇರುವಂಥವರು ಸ್ವತಂತ್ರ ಇಲ್ಲ. ಇದು ನಮ್ಮ ಕನ್ನಡದ ಪತ್ರಿಕೋದ್ಯಮದ ಇವತ್ತಿನ ದಯನೀಯ ಸ್ಥಿತಿ. ಸ್ವತಂತ್ರ ಇಲ್ಲ. ಚುನಾವಣೆ ಬಂತಂತಂದರೆ ಹಬ್ಬ ಮಾಡ್ತಾರೆ. ಯಾಕಂದರೆ TRP ಬರಬೇಕು, ಕಮರ್ಷಿಯಲ್ ಬರಬೇಕು, ಮಾಡ್ತಾ ಇದ್ದಾರೆ. ರವಿ ಬೆಳಗೆರೆ ಒಂದು ಚಾನಲ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಚೇತನ ಟಿ ವಿ ಮಾಡ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲೇ ಮಾತನಾಡಿ ಕೊನೆಗೆ ಜನಶ್ರೀ ತಗೊಂಡ್ಕೊಂಡ್ರು. ಜನಶ್ರೀಯನ್ನು ಬಂದಷ್ಟೇ ವೇಗವಾಗಿ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋದ್ರು. ವಿಶ್ವೇಶ್ವರ ಭಟ್ರು ವಿಜಯವಾಣಿ, ವಿಜಯ ಕರ್ನಾಟಕದಲ್ಲಿ, ಕನ್ನಡಪ್ರಭದಲ್ಲಿ ಸಂಪಾದಕರಾಗಿ ನಾನು ವಿಶ್ವವಾಣಿ ಏನೋ ಮಾಡಿಬಿಡ್ತೀನಿ ಅಂತೇಳಿ ವಿಶ್ವವಾಣಿ ಪತ್ರಿಕೆ 2016ರಲ್ಲಿ ಮಾಡಿದಂಥವ್ರು ಇವತ್ತೇನಾಗಿದೆ, ಪತ್ರಿಕೆನೇ ಪ್ರಿಂಟ್ ಆಗಲ್ಲ. ಕರ್ನಾಟಕ ಸರ್ಕಾರದಿಂದ 2 ಕೋಟಿ ರೂಪಾಯಿ ಜಾಹೀರಾತು ತೆಗೆದುಕೊಳ್ತಾರೆ. ಕೋರ್ಟ್ ಹತ್ರ ಹೋಗ್ಬಿಟ್ಟು ಕ್ಷಮಿಸಿ ಅಂತ ಕೇಳುವಂಥದ್ದು. ಇದು ನಮ್ಮ ಕನ್ನಡದ ಪತ್ರಿಕೋದ್ಯಮದ ಇವತ್ತಿನ ದಯನೀಯ ಸ್ಥಿತಿ. ಇದನ್ನು ಯಾರೂ ಸಹ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಈ ಚಾನಲ್ ಬಿಟ್ಟವಾ ಏನೋ ಒಂದು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತೀವಿ. ಆ ಯೂಟ್ಯೂಬಲ್ಲಾದರೂ ಕರೆಕ್ಟಾಗಿ ಮಾಡ್ತಾರೆ. ಒಂದಷ್ಟು ಜನ ಪತ್ರಕರ್ತರು ಯೂಟ್ಯೂಬ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ರೀತಿ ಅಂದರೆ ಬರೀ ಸುಳ್ಳು ಸುದ್ದಿ, ಅಲ್ಲಿ ನಡೀದೇ ಇರೋದಿಲ್ಲ, ಬಳಿ ಹೆಡ್ಡಿಂಗ್ ಕೊಡುವಂಥದ್ದು. ಅಲ್ಲಿ ದುಡ್ಡು ಬರುತ್ತೆ. ನೀವು ಸತ್ಯ ಹೇಳಿದ್ರು ದುಡ್ಡು ಬರುತ್ತೆ, ಸುಳ್ಳು ಹೇಳಿದ್ರು ದುಡ್ಡು ಬರುತ್ತೆ, ಸುಳ್ಳು ಹೇಳಿದ್ರೆ ಹೆಚ್ಚಿಗೆ ಬರುತ್ತೆ. ಅಂತಹ ಜೀವನ ಯಾತಕ್ಕೆ ಮಾಡ್ತೀರಿ? ಹೆಡ್ಡಿಂಗ್ ಕೊಡುವಂಥದ್ದು, ರಾಜಕೀಯದಲ್ಲಿ ಹೆಡ್ಡಿಂಗ್ ಕೊಡುವಂಥದ್ದು, ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ, ಲಕ್ಷಗಟ್ಟಲೆ ದುಡ್ಡು ಬರುತ್ತೆ. ಆದರೆ ಪತ್ರಕರ್ತರು ಅಂತ ಹೇಳ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಲ್ಲ. ಎಲ್ಲವನ್ನೂ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ತಿನ್ನೋದು 3 ತುತ್ತು ಅನ್ನ, ಹಾಕೋದು ಒಂದು ಬಟ್ಟೆ. ಈ ಭೂಮಿ ಮೇಲೆ ನಮಗೆ ಒಂದು ಅವಕಾಶ ಸಿಕ್ಕಿದಾಗ ಆ ಕ್ಷೇತ್ರದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗಲ್ಲ. ಕನ್ನಡದ ಪತ್ರಕರ್ತರಿಗೆ ನಾನು ಹೇಳ್ಕೊಳ್ಳುವಂಥದ್ದು, ದಯಮಾಡಿ ಸಿಕ್ಕಂಥ ಈ ಪತ್ರಿಕೋದ್ಯಮದ ಸಿಕ್ಕಂಥ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಈ ನಾಡಿಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ನಿಮ್ಮ ಶಕ್ತಿಯನ್ನು ತೋರಿಸಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.